ಸೊ ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವುದೇ ಮುಲಾಜು ನೋಡದೆ ಒದ್ದು ಒಳಗೆ ಹಾಕಿರುವಂಥ ಕೆಲಸವನ್ನ ಮಾಡಿದೆ. ಅದನ್ನು ಮಾಡಿರುವಂಥ ನಮ್ಮ ಸರ್ಕಾರಕ್ಕೆ, ನಮ್ಮ ಗೃಹ ಇಲಾಖೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾರು ಅಪರಾಧ ಮಾಡಿದ್ರು ಮುಲಾಜು ನೋಡದೆ ಒಳಗೆ ಹಾಕ್ತಿರ್ಬೇಕು. ಅದೇ ಹೊತ್ತಲ್ಲಿ ಗಮನಿಸಬೇಕಾಗಿರೋ ಇನ್ನೊಂದು ಅಂಶ ಏನಂದ್ರೆ, ನಮ್ಮೂರಲ್ಲೆಲ್ಲ ಗಣಪತಿ ಕೂರಿಸ್ತಿದ್ರು. ನಾನು 27-28 ವರ್ಷ ವಯಸ್ಸಲ್ಲಿ ಇಷ್ಟು ವರ್ಷನೂ ಗಣಪತಿ ಪೂಜೆ ನೋಡ್ಕೊಂಡ್ ಬಂದಿದ್ದೀನಿ. ಗಣಪತಿ ಕೂರ್ಸೋದು 3 ದಿನಕ್ಕೋ 11 ದಿನಕ್ಕೋ 13 ದಿನಕ್ಕೋ ಗಣಪತಿ ಬಿಡೋದು, ನಾವು ಪ್ರೊಸೆಷನ್ಸ್ಗಳೆಲ್ಲ ನಾವು ಹೋಗಿದ್ದೀವಿ. ಆದ್ರೆ ಒಂದ್ಸತಿನೂ ಆ ಪ್ರೊಸೆಷನ್ ಅಲ್ಲಿ ಈ ಕೆಟ್ಟದಾಗ ಅದೊಂದು ಹುಡುಗಿ ಯಾವುದೋ ಸಾಬ್ರು ಕುಡ್ದವ್ರು ಅದೆಂತದೋ ಮಕ್ಕಳು ನನ್ನ ಬಾಯಿ ಹೇಳಿ ಅದನ್ನ ನನ್ನ ಬಾಯಿ ಹೊಲ್ಸ್ ಮಾಡ್ಕೊಳಕ್ ಇಷ್ಟಪಡಲ್ಲ. ಆ ತರ ಹೇಳಿಕೆಗಳನ್ನ ಯಾವತ್ತೂ ನಿಜವಾದ ಹಿಂದೂಗಳು ಕೊಡೋದಿಲ್ಲ. ಏನ್ ಹೇಳ್ತಾರೆ, ಗಣಪತಿನ ತಗೊಂಡು ಹೋಗ್ಬೇಕಾದ್ರೆ ನಮ್ಮೂರಲ್ಲಿ ಗಣಪತಿ ಬಪ್ಪ ಮೋರಯ್ಯ ಅಂತ ಹೇಳ್ತಾರೆ, ಇಲ್ಲ ಗಣಪತಿ ಬಂದ ಕಾಯಿ ಕಡುಬು ತಿಂದ ಚಿಕ್ಕ ಕೆರೆಲೆದ್ದ ದೊಡ್ಡ ಕೆರೆಲ್ ಬಿದ್ದ ಅಂತ ಹೇಳ್ತಾರೆ. ಇವೇ ತಾನೇ ಹೇಳೋದು. ಇವನ್ ಬಿಟ್ಟು ಇದ್ಯಾವುದೋ ಹೊಸದು ಸಾಬ್ರನ್ ಬಯ್ಯೋ ಪರಂಪರೆ ಯಾರು ಹುಟ್ಟಾಕಿರೋದು? ಇದು ವೆರಿ ಕ್ಲಿಯರ್ಲಿ ಗೊತ್ತಾಗುತ್ತೆ. ಈ ಪರಂಪರೆ ಹುಟ್ಟಾಕಿರೋದು ಬಿಜೆಪಿಯವರು. ಈ ತರ ಬೈಗಳನ್ನ ಹುಟ್ಟಾಕಿರೋದು ಬಿಜೆಪಿಯವರು. ಯಾವತ್ತೂ ಒಂದು ದೇವ್ರನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ರೆಸ್ಪೆಕ್ಟ್ಫುಲ್ ಆಗಿರುವಂತ ಬಿಹೇವಿಯರ್ ಅಲ್ಲಿ ನಾವು ಹಿಂದೆ ಹೋಗ್ಬೇಕಾಗತ್ತೆ. ಆ ಪ್ರೊಸೆಷನ್ಗಳಲ್ಲಿ ಮೆರವಣಿಗೆಗಳಲ್ಲಿ ಹೋಗ್ಬೇಕಾಗತ್ತೆ. ಓಕೆ, ಘೋಷಣೆಯನ್ನ ಕೂಗಿದಂತಹ ಜ್ಯೋತಿ ಎನ್ನುವಂತಹ ಮಹಿಳೆಯರನ್ನು ಕೂಡ ನಾನು ಮಾತನಾಡಿಸ್ತೇನೆ ನಿನ್ನೆ ಮಾತನಾಡುವಾಗ ಫೋನ್ ಅಲ್ಲಿ. ಅಂದ್ರೆ ಲಾಠಿ ಚಾರ್ಜ್ ಆದ್ಮೇಲೆ ನಾನು ಆ ರೀತಿಯಾಗಿ ಆ ಬೇಸರದಲ್ಲಿ ಆ ರೀತಿಯಾಗಿ ಕಲ್ಲು ತೂರಾಟ ಆಗಿದ್ರಿಂದಾಗಿ ನಾನು ಆ ಮಾತನ್ನ ಆಡದೆ ಘೋಷಣೆಯನ್ನ ಕೂಗದೆ ಅನ್ನುವಂಥದ್ದು ಹೇಳಿದ್ರು. ಹಾಯ್ ಅಮ್ಮ, ಆ ಲಾಠಿ ಚಾರ್ಜ್ ಆಗಕ್ಕಿಂತ ಮುಂಚೆ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರೋದು ಅಂತ ಹೇಳಿ ಯಾರು ಡೌನ್ಲೋಡ್ ಮಾಡಿದ್ರು ಅವರೇ ಹೇಳ್ತಿದ್ದಾರೆ. ಆ ಥರ ಆಕೆ ಹೇಳಿದ್ದು ವೈರಲ್ ಆಗಿ ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಇವೆಲ್ಲವೂ ಕೂಡ ನಡೆದಿರೋದು. ಸೊ ಅದೊಂದು ಪಿತೂರಿಯುತವಾಗಿ ಮಾಡಿರುವಂಥದ್ದು ವೆರಿ ಕ್ಲಿಯರ್ಲಿ ಗೊತ್ತಾಗ್ತಿದೆ. ಆಕೆ ಬೈತಾ ಇರೋದು ಸಾಬ್ರಿಗಲ್ಲ, ಗಮನದಲ್ಲಿ ಇಟ್ಕೋಬೇಕು ನಾವು. ಆಕೆ ಬೈದಿರೋದು ಸಾಬ್ರಿಗಾದ್ರೂ ಕೂಡ ಆಕೆ ಅವಮಾನ ಮಾಡ್ತಾ ಇರುವಂಥದ್ದು ಹಿಂದೂ ಧರ್ಮಕ್ಕೆ. ಹಿಂದೂ ಧರ್ಮ ಏನ್ ಹೇಳುತ್ತೆ? ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳುತ್ತೆ. ಎಲ್ಲರೂ ಸುಖವಾಗಿರ್ಬೇಕು, ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂತ. ಗಣಪತಿದು ಏನು? ಆತ ವಿಘ್ನ ವಿನಾಶಕ, ವಿಘ್ನ ನಿವಾರಕ ಆತ. ಆತನ ಹಿಂದೆ ಹೋಗ್ತಾ ಹಿಂಗೆಲ್ಲ ಬೈದಿರೋದು ಗಣಪತಿಗೆ ಮಾಡ್ತಾ ಇರುವಂಥ ಅಪಮಾನ. ನಮ್ಮಲ್ಲಿ ಸುಸಂಸ್ಕೃತ ಹೆಣ್ಮಕ್ಳು ಏನು ಮಾಡ್ತಾರೆ ಹೇಳಿ? ಬೆಳಿಗ್ಗೆ ಅಥವಾ ಹಬ್ಬ ಹರಿದಿನಗಳಲ್ಲಿ ಗಣಪತಿನ ತಂದಿಡಕ್ಕಾಗಲ್ಲ ಅಂಥೇಳಿ ಸಗಣಿ ಉಂಡೆ ಮಾಡಿ ಅದ್ರ ಮೇಲೆ ಗರ್ಕೆ ಇಟ್ಟು ಅದು ಗಣಪ ಅಂತ ಪೂಜೆ ಮಾಡಿ ಕಣ್ಣು ಗೊತ್ಕೊಂತಾರೆ. ಅದು ನಮ್ಮ ಹಿಂದೂ ಸಂಸ್ಕೃತಿಯ ಹೆಣ್ಣು ಮಕ್ಕಳ ಸಂಸ್ಕಾರ ಗುಣ.